ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಯುವರ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ನೋಡೋಣ ಅಂತಂದರೆ ಕಂಪ್ಯೂಟರ್ನ ಮುಂದುವರೆದ ಭಾಗ ಅಂತ ಹೇಳ್ತೀನಿ. ಸೊ ಯಾವುದು ಅಂತಂದರೆ ಕಂಪ್ಯೂಟರ್ ಮೆಮೊರಿ ಅಂತ ನಾವು ಕೇಳಿದ್ವಿ. ಓಕೆ, ಸೊ ಯಾವುದು ಅಂದರೆ ಕಂಪ್ಯೂಟರ್ ಮೆಮೊರಿ ಅಂತ ಮಾತಾಡ್ತೀವಿ. ಓಕೆ, ಸೊ ಈ ಕಂಪ್ಯೂಟರ್ ಮೆಮೊರಿ ಅಂದರೆ ಏನಾಗುತ್ತೆ ಅಂದರೆ ಸಂಗ್ರಹಣಾ ಘಟಕ. ಆಲ್ರೆಡಿ ನಾವು ನೋಡಿದ್ವಿ CPU ಬಗ್ಗೆ ಹೇಳಬೇಕಂದ್ರೆ ALU ಘಟಕ ಅಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಹೇಳಿದ್ವಿ. ಆಮೇಲೆ MU CU ಅಂತ ಬಂದಿತ್ತು. ಸೊ ಇವಾಗ ಎರಡನೇದು ಯಾವುದು ಅಂತಂದರೆ ಅದೇ ಮೆಮೊರಿ ಯೂನಿಟ್ನಲ್ಲೇ ನಾವು ಕಂಪ್ಯೂಟರ್ ಮೆಮೊರಿ ಅಂತ ಕರೆಯೋಣಂತೆ. ಓಕೆ, ಸೊ ಈ ಮೆಮೊರಿ ಯೂನಿಟ್ ಅಂದರೆ ಏನಾಗುತ್ತೆ ಅಂದರೆ ಕಂಪ್ಯೂಟರ್ನಲ್ಲಿ ನಾವು ಏನನ್ನು ಸಂಗ್ರಹಣ ಮಾಡ್ತಾ ಇದ್ದೀವಿ ಅಂತಂದಂಗೆ. ಓಕೆ, ಸೊ ಈಗ ಕಂಪ್ಯೂಟರ್ನಲ್ಲಿ ಸಂಗ್ರಹಣ ಅಂತ ಬಂದಾಗ ಸ್ನೇಹಿತರೆ ಏನೇನಾಗುತ್ತೆ ಅಂದರೆ ಒಂದು ಡಾಟಾ ಅಂದರೆ ದತ್ತಾಂಶ ಆಗಿರ್ಬೋದು. ಓಕೆ, ಎರಡನೇದ್ದು ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತೀವಿ, ಇನ್ಸ್ಟ್ರಕ್ಷನ್ಸ್. ಓಕೆ, ಇದು ಸಹ ಸಂಗ್ರಹ ಆಗ್ತಿರುತ್ತೆ. ಸೊ ಹಾಗಾಗಿ ಈ ಒಂದು ಡಾಟಾ ಇನ್ಸ್ಟ್ರಕ್ಷನ್ಸ್ ಎರಡೂ ಕೂಡ ಸಂಗ್ರಹ ಮಾಡುವಂತಹ ಒಂದು ಘಟಕನೇ ಯಾವುದಾಗಿರುತ್ತೆ ಅಂದರೆ ಮೆಮೊರಿ ಯೂನಿಟ್ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಸೊ ಇವೆರಡು ಎಲ್ಲಿ ಸ್ಟೋರ್ ಆಗ್ತಿರುತ್ತೆ ಅಂತಂದರೆ ಅದನ್ನೇ ನಾವೇನು ಹೇಳ್ತೀವಿ ಅಂತಂದರೆ ಮೆಮೊರಿ ಯೂನಿಟ್ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಿದ್ರೆ ALU ಮುಗಿದಿತ್ತು, ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಭಾವಿಸಿದ್ವಿ. ಎರಡನೇದು ಇವಾಗ ಯಾವುದಿದೆ ಅಂದರೆ ಮೆಮೊರಿ ಯೂನಿಟ್. ಈ ಮೆಮೊರಿ ಯೂನಿಟನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣಂತೆ. ಯಾವ್ಯಾವ ವಿಧದಲ್ಲಿ ಮೆಮೊರಿ ಇದ್ದಾವೆ ಮತ್ತು ಅವು ಯಾವ ಥರ ಕೆಲಸ ಮಾಡುತ್ತವೆ ಅಥವಾ ಅಲ್ಲಿರುವಂತಹ ವಿಧಗಳು ಯಾವ್ಯಾವು ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತು ನೋಡೋಣಂತ ಸ್ನೇಹಿತರೆ. ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಪ್ರಾರಂಭ ಮಾಡೋಣ. ಕಂಪ್ಯೂಟರ್ ಮೆಮೊರಿ, ಅದನ್ನೇ ಮೆಮೊರಿ ಘಟಕ ಅಥವಾ ಸಂಗ್ರಹಣಾ ಘಟಕ ಅಂತ ಹೇಳ್ತೀವಿ, ಮೆಮೊರಿ ಯೂನಿಟ್. ಓಕೆ, ಸೊ ಮೆಮೊರಿ ಯೂನಿಟ್ನಲ್ಲಿ ನಮಗೆ ಗೊತ್ತಾಯಿತು ಮೆಮೊರಿ ಯೂನಿಟ್ ಅಂದರೆ ಏನು ಹೇಳಿ, ಯಾವುದಾದ್ರೂ ದತ್ತಾಂಶ ಅಥವಾ ಇನ್ಸ್ಟ್ರಕ್ಷನ್ಸ್ಗಳನ್ನು ಸಂಗ್ರಹಣ ಮಾಡುವುದೇ ಒಂದು ಮೆಮೊರಿ ಘಟಕ. ಓಕೆ, ಸೊ ಈ ಮೆಮೊರಿ ಅಂತ ಬಂದಾಗ ಯಾವ್ದು ಹೇಳಿ, ಕಂಪ್ಯೂಟರ್ ಮೆಮೊರಿ. ಈ ಮೆಮೊರಿ ಅಂತ ಬಂದಾಗ ನಾವಿಲ್ಲಿ ಬೇಸಿಕಲಿ ಎರಡು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಯಾವ್ಯಾವು ಅಂತ ನೋಡೋದಾದರೆ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ಮೆಮೊರಿ ಯೂನಿಟ್ನಿಂದ ಒಂದು ಪ್ರಶ್ನೆಗಳು ಬರ್ತಾನೆ ಇರುತ್ತವೆ. ಓಕೆ, ಕೆಲವೊಂದು ಟೈಮ್ ಏನಾಗಿದೆ ಅಂದರೆ ಒಂದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ಸಹ ಬಂದಿರುವಂಥ ಎಕ್ಸಾಂಪಲ್ಗಳಿದ್ದಾವೆ ಸ್ನೇಹಿತರೆ. ಓಕೆ, ಸೊ ಮೆಮೊರಿ ಅಂತ ಬಂದಾಗ ನಾವು ಎರಡು ವಿಧದ ಮೆಮೊರಿ ಅಂತ ವಿಂಗಡಣೆ ಮಾಡ್ತೀವಿ. ಮೊದಲನೇದು ಯಾವುದು ಅಂತಂದರೆ ಪ್ರೈಮರಿ ಅಂತ ಹೇಳ್ತೀವಿ, ಪ್ರೈಮರಿ ಮೆಮೊರಿ. ಓಕೆ, ಪ್ರೈಮರಿ ಮೆಮೊರಿ. ಇಲ್ಲಿ ಎರಡನೇ ವಿಧ ಯಾವುದು ಅಂತ ಹೇಳ್ತೀವಿ ಅಂದರೆ ಸೆಕೆಂಡರಿ ಮೆಮೊರಿ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಸೆಕೆಂಡರಿ ಮೆಮೊರಿ. ಆಮೇಲೆ ಇದೇ ಪ್ರೈಮರಿ ಮೆಮೊರಿಗೆ ಇನ್ನೂ ಒಂದು ಹೆಸರಿದೆ ಸ್ನೇಹಿತರೆ, ಅದನ್ನೇನಂತ ಕರಿತೀವಿ ಅಂತಂದರೆ ಮೇನ್ ಮೆಮೊರಿ ಅಂತಲೂ ಸಹ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಹೆಸರಿದೆ, ಇದಕ್ಕೇನಂತಂದರೆ ಟೆಂಪರರಿ ಮೆಮೊರಿ ಅಂತ ಸಹ ಇದಕ್ಕೆ ಕರಿತೀವಿ. ಸೊ ಹಾಗಿದ್ರೆ ಇದನ್ನು ಏನಂತ ಕರಿತೀವಿ ಅಂದರೆ ಪರ್ಮನೆಂಟ್ ಅಂತ ಹೇಳ್ತೀವಿ, ಪರ್ಮನೆಂಟ್ ಮೆಮೊರಿ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ಗುರ್ತಿರ್ಬೇಕು ನಮಗೆ. ಯಾವುದು ಅಂದರೆ ಪ್ರೈಮರಿ ಮೆಮೊರಿ, ಮೇನ್ ಮೆಮೊರಿ, ಟೆಂಪರರಿ ಮೆಮೊರಿ, ಇವೆಲ್ಲನೂ ಯಾವುದು ಅಂದರೆ ಒಂದೇ ಮೆಮೊರಿಯ ಹೆಸರುಗಳು. ಹಾಗೆ ಸೆಕೆಂಡರಿ ಮೆಮೊರಿ ಅಥವಾ ಪರ್ಮನೆಂಟ್ ಮೆಮೊರಿ ಅಂತಲೂ ಯಾವುದಕ್ಕೆ ಹೇಳಿ ಇನ್ನೊಂದು ವಿಧದ ಮೆಮೊರಿಗೆ ಹೇಳ್ತೀವಿ. ಇದಕ್ಕೆ ಇನ್ನೊಂದು ಹೆಸರಿದೆ ಸ್ನೇಹಿತರೆ, ಅದು ಯಾವುದು ಅಂತಂದರೆ ಇಂಟರ್ನಲ್ ಅಂತ ಹೇಳ್ತಾರೆ, ಇಂಟರ್ನಲ್ ಮೆಮೊರಿ. ಸೊ ಈ ಒಂದು ವಿಧದ ಮೆಮೊರಿಗೆ ಏನು ಹೇಳ್ತೀವಿ ಅಂದರೆ ಸ್ನೇಹಿತರೆ ಎಕ್ಸ್ಟರ್ನಲ್ ಮೆಮೊರಿ. ಓಕೆ, ಸೊ ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಏನಂತಂದರೆ ಇದರಲ್ಲಿ ಯಾವುದಾದ್ರೂ ಒಂದು ಹೆಸರನ್ನ ಕೊಟ್ಟಿರ್ಬೋದು. ಅದಕ್ಕೆ ಈ ಮೊದಲನೇ ಅಥವಾ ಮೊದಲನೆಯ ಮೆಮೊರಿ ಅಂತ ನಾವೇನು ಹೇಳ್ತೀವೋ ಅಥವಾ ಫಸ್ಟ್ ಮೆಮೊರಿ ಅಂತ ಏನು ಕರಿತೀವೋ, ಇವು ನಾಲ್ಕು ಹೆಸರು ಗೊತ್ತಿರಬೇಕು ಸ್ನೇಹಿತರೆ. ನಾಲ್ಕು ಮೆಮೊರಿ ಅಂತ ಕರೆಯೋದು ಒಂದಕ್ಕೇನೆ. ಸಾರಿ, ಪ್ರೈಮರಿ ಮೆಮೊರಿ, ಮೇನ್ ಮೆಮೊರಿ, ಟೆಂಪ್ರರಿ ಮೆಮೊರಿ, ಇಂಟರ್ನಲ್ ಮೆಮೊರಿ. ಈ ನಾಲ್ಕು ಮೆಮೊರಿ ಒಂದೇ ವಿಧದ ಮೆಮೊರಿಗೆ ಈ ನಾಲ್ಕು ಹೆಸರುಗಳಿದ್ದಾವೆ ಸ್ನೇಹಿತರೆ. ಅದರಂತೆ ಸೆಕೆಂಡರಿ ಮೆಮೊರಿ, ಪರ್ಮನೆಂಟ್ ಮೆಮೊರಿ, ಎಕ್ಸ್ಟರ್ನಲ್ ಮೆಮೊರಿ, ಇವು ಏನಂದರೆ ಇನ್ನೊಂದು ವಿಧದ ಮೆಮೊರಿ ಅಂತ ಹೇಳ್ತೀವಿ. ಸೊ ಎರಡು ವಿಧದ ಮೆಮೊರಿಗಳು ನೆನಪಿರಲೇಬೇಕು. ಯಾಕಂದರೆ ಯಾವುದಾದ್ರೂ ಒಂದು ಎಕ್ಸಾಮ್ನಲ್ಲಿ
ಪ್ರೈಮರಿ ಮೆಮೊರಿ ಅಂತ ಕೇಳ್ದ ಅಂತಂದ್ರೂ ಸಹ ಅದು ಯಾವುದಾಗಿರುತ್ತೆ, ಮೇನ್ ಮೆಮೊರಿನೇ ಆಗಿರುತ್ತೆ. ಮೇನ್ ಮೆಮೊರಿ ಅಂತ ಕೊಟ್ಟನು ಅಂತಂದರೆ ಅದು ಟೆಂಪ್ರರಿ ಮೆಮೊರಿ ಆಗಿರುತ್ತೆ. ಸೊ ಹೀಗಾಗಿ ಈ ಎರಡು ವಿಧದ ಮೆಮೊರಿಗಳನ್ನು ನಾವು ನೆನಪಿಟ್ಕೊಳ್ಳೇಬೇಕು, ಇದು ತುಂಬ ಇಂಪಾರ್ಟೆಂಟು. ಸೊ ಹಾಗಿದ್ರೆ ಬನ್ನಿ, ಈ ಒಂದು ಮೆಮೊರಿನಲ್ಲಿ ಇರುವಂತಹ ವಿಧಗಳು ಯಾವ್ಯಾವು ಅಂತ ಗೊತ್ತಾಯಿತು. ಈಗ ಒಂದನೇದು ಯಾವುದಂದ್ರೆ ಈ ಒಂದು ಫಸ್ಟ್ ಪ್ರೈಮರಿ ಮೆಮೊರಿ ಅನ್ನೋದನ್ನು ನೋಡೋಣ ಅಂತ. ಈ ಪ್ರೈಮರಿ ಮೆಮೊರಿ ಅಂದರೆ ಇವಿಷ್ಟು ನಾಲ್ಕುಗಳ ಹೆಸರು ಒಂದೇ ಆಗಿರುತ್ತಲ್ಲ ಸ್ನೇಹಿತರೆ. ಸೊ ಹಾಗಿದ್ರೆ ಪ್ರೈಮರಿ ಮೆಮೊರಿಯನ್ನು ನೋಡ್ಬಿಡೋಣ ಅಂತ. ಈ ಪ್ರೈಮರಿ ಮೆಮೊರಿ ಅಂದರೆ ಏನಾಗುತ್ತೆ ಅಂತ ಅನ್ನೋದನ್ನು. ಪ್ರೈಮರಿ ಮೆಮೊರಿ ಪ್ರೈಮರಿ ಮೆಮೊರಿ ಓಕೆ. ಸೊ ಫಸ್ಟ್ ಪ್ರೈಮರಿ ಮೆಮೊರಿ ಅಂತಂದರೆ ಅರ್ಥ ಮಾಡ್ಕೊಂಡ್ಬಿಡೋಣ ಅಂತ. ಈ ಪ್ರೈಮರಿ ಮೆಮೊರಿ ಅಥವಾ ಸೆಕೆಂಡರಿ ಮೆಮೊರಿ ಯಾವುದೇ ಬರಲಿ, ಕೆಲವೊಂದು ಸೆಕೆಂಡರಿ ಮೆಮೊರಿ ಸಹ ಒಂದು ಸಿ ಪಿ ಯುನ ಒಳಗಡೆನೇ ಇರುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ. ಈ ಪ್ರೈಮರಿ ಮೆಮೊರಿ ಅಂದರೆ ಯಾವ ಥರ ಕೆಲಸ ಮಾಡುತ್ತಂದ್ರೆ, ಒಂದು ಕಂಪ್ಯೂಟರ್ ರನ್ ಆಗ್ಲಿಕ್ಕೂ ಸಹ ಇದೇ ಪ್ರೈಮರಿ ಮೆಮೊರಿಗಳನ್ನೇ ಬೇಕಾಗುತ್ತೆ, ಒಂದನೇದು. ಎರಡನೇದು ಏನಂತಂದರೆ, ನಾವು ಕಂಪ್ಯೂಟರ್ ಆನ್ ಮಾಡಿ ಆದ ನಂತರ ಕಂಪ್ಯೂಟರ್ ಜೊತೆ ನಾವೇನು ಕಮ್ಯುನಿಕೇಟ್ ಮಾಡ್ತಾ ಇರ್ತೀವೋ, ಕಂಪ್ಯೂಟರ್ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ನಾವು ಕೊಡ್ತಿರ್ತೀವೋ, ಆ ಎಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನ ಹೋಗೋದು ಎಲ್ಲಿ ಸ್ನೇಹಿತರೆ, ಇದೇ ಪ್ರೈಮರಿ ಮೆಮೊರಿನೇ ನೋಡ್ಕೊಳ್ತಿರುತ್ತೆ, ಎರಡನೇದು. ಇನ್ನು ಮೂರನೇದು ಯಾವುದು ಅಂತಂದರೆ, ಕಂಪ್ಯೂಟರ್ಗೆ ಜೋಡಿಸಲ್ಪಟ್ಟಿರುವಂತಹ ಎಲ್ಲ ಇಕ್ವಿಪ್ಮೆಂಟ್ ಅಥವಾ ನಾವೇನು ಹೇಳ್ತೀವಿ ಅಂದರೆ ಸಾಧನಗಳಂತ ಏನು ಹೇಳ್ತೀವಿ, ಅದು ಪ್ರಿಂಟರ್ ಆಗಿರ್ಬೋದು, ಸ್ಕ್ಯಾನರ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಇನ್ನಿತರ ಯಾವುದೇ ಒಂದು ಡಿವೈಸಸ್ ಏನಾಗುತ್ತೆ ಅಂತಂದರೆ ಅಲ್ಲಿ ವರ್ಕ್ ಆಗ್ತಾ ಇದ್ದಾವೆ ಅಂತಂದರೆ ಯಾವ ಒಂದು ಇದು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ, ಅದು ಪ್ರೈಮರಿ ಮೆಮೊರಿನೇ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಏನಾಗುತ್ತೆ ಅಂದರೆ, ಈ ಕಂಪ್ಯೂಟರ್ನಲ್ಲಿ ಇರುವಂತಹ ಫೈಲ್ಸ್ಗಳನ್ನು, ಕಂಪ್ಯೂಟರ್ನಲ್ಲಿ ಒಂದು ಫೈಲ್ ಸೇವ್ ಮಾಡಿದ್ದೀವಿ ಅಂತಂದರೆ ಏನಾಗುತ್ತೆ ಸ್ನೇಹಿತರೆ, ಅದು ಸೆಕೆಂಡರಿ ಸ್ಟೋರೇಜ್ ಡಿವೈಸು ಆಗುತ್ತೆ. ಆದರೆ ಆ ಸ್ಟೋರ್ ಮಾಡಿರುವಂಥ ಫೈಲನ್ನು ಓಪನ್ ಮಾಡೋಕ್ಕೋಸ್ಕರ ನಾವು ಏನು ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವೋ ಅದು ಯಾವುದು ನೋಡ್ಕೊಳ್ಳುತ್ತೆ ಅಂತಂದರೆ ಅದು ಸಹ ಈ ಪ್ರೈಮರಿ ಮೆಮೊರಿನೇ ನೋಡ್ಕೊಳ್ತಿರುತ್ತೆ. ಸೊ ನಮಗೇನಂದರೆ ಮೊಟ್ಟ ಮೊದಲನೇದಾಗಿ ಕನ್ಸೆಪ್ಟ್ ಅರ್ಥ ಆಗಬೇಕು. ನಮಗೆ ಕನ್ಸೆಪ್ಟ್ ಅರ್ಥ ಆಯಿತು ಅಂತಂದರೆ ಯಾವುದೇ ತರಹದ ಒಂಚೂರು ಏನಾದರೂ ಅವ್ನು ಕನ್ಫ್ಯೂಷನ್ ಮಾಡಿ ಕ್ವಶನ್ ಕೇಳಿದರೂ ಸಹ ನೀವು ಆ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕ್ಕೆ ನೀವು ಎಲಿಜಿಬಲ್ ಇರ್ತೀರಿ ಸ್ನೇಹಿತರೆ. ಓಕೆ, ಸೊ ಏನಂದರೆ ಪ್ರೈಮರಿ ಮೆಮೊರಿದು ಗುಣಲಕ್ಷಣಗಳು ಇಷ್ಟೊತ್ತು ನಾನೇನು ಹೇಳಿದ್ವಿ ಎಲ್ಲನೂ ಗೊತ್ತಿರ್ಬೇಕು ನನಗೆ. ಓಕೆ, ಸೊ ಈ ಪ್ರೈಮರಿ ಮೆಮೊರಿ ಅಂತಂದರೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಈ ಪ್ರೈಮರಿ ಮೆಮೊರಿನಲ್ಲಿ ಯಾವ್ಯಾವ ಇದಾವೆ ಅಥವಾ ಯಾವ್ಯಾವನ್ನ ಪ್ರೈಮರಿ ಮೆಮೊರಿ ಅಂತ ನಾವು ಕರಿತೀವಿ ಅಂತಂದರೆ, ಅಲ್ಲಿ ಬರೋದು ಯಾವುದಂದ್ರೆ ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ಬರೋದು ಯಾವ್ದು ಬರುತ್ತೆ, ರ್ಯಾಮ್ ಅಂತ ಬರುತ್ತೆ. ರ್ಯಾಮ್ ಅಂತ ಹೇಳ್ತೀವಿ. ಈ ರ್ಯಾಮನ್ನು ವಿಸ್ತರಿಸಿ ಬರೆದಾಗ ಏನಾಗುತ್ತೆ ಅಂತಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹೇಳ್ತೀವಿ. ಓಕೆ, ಇದು ಒಂದನೇದು ಯಾವ್ದು ಹೇಳಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಎರಡನೇದು ಬರುತ್ತೆ ಸ್ನೇಹಿತರೆ, ಅದು ರೋಮ್ ಅಂತ ಕರಿತೀವಿ. ಈ ರೋಮನ್ನು ವಿಸ್ತರಿಸಿ ಬರೆದಾಗ ಏನಾಗುತ್ತೆ ಅಂದ್ರೆ ರೀಡ್ ಓನ್ಲಿ ಮೆಮೊರಿ ಆಗುತ್ತಿದ್ದು. ಏನಾಗುತ್ತೆ ಇದು, ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತೀವಿ. ಇನ್ನು ಮೂರನೇದು ಬರುತ್ತೆ, ಅದನ್ನೇನಂದರೆ ಕ್ಯಾಶೆ ಮೆಮೊರಿ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ಅಂದರೆ ಕ್ಯಾಶೆ ಅಥವಾ ಕ್ಯಾಶೆ ಮೆಮೊರಿ ಅಂತಲೂ ಕರೀತಾರೆ. ಎಕ್ಸಾಮಲ್ಲಿ ಕೊಡೋ ಸಮಯದಲ್ಲಿ ಕ್ಯಾಶೆ ಅಂತ ಕೊಟ್ಟರೂ ಸಹ ಅದು ಮೆಮೊರಿ ಡಿವೈಸ್ ಅಥವಾ ಮೆಮೊರಿ ಘಟಕನೇ ಆಗಿರುತ್ತೆ ಅನ್ನೋದನ್ನು ಮರಿಬಾರ್ದು. ಓಕೆ, ಸೊ ಪ್ರೈಮರಿ ಮೆಮೊರಿನಲ್ಲಿ ಬರುವಂತಹ ಮೆಮೊರಿಗಳು ಯಾವ್ಯಾವು ಅಂದರೆ, ಒಂದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಕೆಲವೊಂದು ಪರೀಕ್ಷೆಗಳಲ್ಲಿ ಈ ರ್ಯಾಮನ್ನು ವಿಸ್ತರಿಸಿ ಬರೆಯಿರಿ ಅಂತೂ ಸಹ ಕೇಳಿದ್ದಾರೆ ಸ್ನೇಹಿತರೆ. ಓಕೆ, ಸೊ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅದನ್ನು ರ್ಯಾಮ್ ಅಂತ ಶಾರ್ಟ್ ಫಾರ್ಮ್ನಲ್ಲಿ ಹೇಳ್ತೀವಿ. ರೀಡ್ ಓನ್ಲಿ ಮೆಮೊರಿ ರೋಮ್ ಅಂತ ಹೇಳ್ತೀವಿ. ಇನ್ನು ಮೂರನೇದು ಯಾವುದು ಅಂದರೆ ಕ್ಯಾಶೆ ಮೆಮೊರಿ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಿದ್ರೆ ಬನ್ನಿ, ಈಗ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಏನು ಕೆಲಸ ಮಾಡುತ್ತೆ, ರೀಡ್ ಓನ್ಲಿ ಮೆಮೊರಿ ಏನು ಕೆಲಸ ಮಾಡುತ್ತೆ, ಕ್ಯಾಶೆ ಏನು ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣಂತೆ. ಈಗ ಮೊಟ್ಟ ಮೊದಲನೇದಾಗಿ ಬರೋದು ಯಾವುದಂದ್ರೆ ರ್ಯಾಮನ್ನು ತೊಗೊಂಡ್ಬಿಡೋಣಂತೆ. ಯಾವ್ದು ಹೇಳಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇದನ್ನು ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ, ಸಾಮಾನ್ಯವಾಗಿ ನೋಡ್ತಿರ್ತೀವಿ, ಒಂದು ಗೊತ್ತಿರಬೇಕು, ಕಂಪ್ಯೂಟರ್ ತುಂಬ ವೇಗವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತಂದರೆ ಅದಕ್ಕೆ ಇಂಪಾರ್ಟೆಂಟ್ ಯಾವುದು ಅಂದರೆ ಇದೇ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹೇಳ್ತೀವಿ. ಎರಡನೇದು, ಈಗ ಕೆಲವೊಂದು ನಾವು ಒಂದು ಮೊಬೈಲ್ ಪರ್ಚೇಸ್ ಮಾಡಬೇಕು ಅಂತಂದರೆ ನಾವು ಮೊಬೈಲ್ ಶಾಪಿಗೆ ಹೋದಾಗ ಏನು ಕೇಳ್ತೀವಿ ಸ್ನೇಹಿತರೆ, ಅದರಲ್ಲಿರುವಂತಹ ಇನ್ಬಿಲ್ಟ್ ಮೆಮೊರಿ ಎಷ್ಟಿದೆ, ಆಮೇಲೆ ಎರಡನೇ ಕ್ವಶನ್ನೇ ಇರುತ್ತೆ ರ್ಯಾಮ್ ಎಷ್ಟಿದೆ ಅಂತ ಕೇಳ್ತೀವಿ. ಈ ಮೊಬೈಲ್ ಡಿವೈಸ್ನಲ್ಲಿ ನಾವು ರ್ಯಾಮ್ ಎದಕ್ಕೆ ಕೇಳ್ತಾ ಇದ್ದೀವಿ ಅಂತಂದರೆ ಆ ರ್ಯಾಮ್ ಎಷ್ಟು ಒಂದು ವ್ಯಾಲ್ಯೂ ಇದೆ ಅದರದ್ದು, ಅಥವಾ ಅದ್ರ ಗಾತ್ರ ಅಥವಾ ವ್ಯಾಲ್ಯೂ ಅಂತ ಏನು ಕರಿತೀವೋ
ಅದು ಎಷ್ಟು ಗಾತ್ರದಿದೆ ಅಥವಾ ಅದರ ವ್ಯಾಲ್ಯೂ ಇದೆ ಅದ್ರ ಮೇಲೆ ಏನಾಗುತ್ತೆ ಅಂದರೆ ನಮ್ಮ ಮೊಬೈಲ್ನ ಸ್ಪೀಡನ್ನು ನಾವು ಅಳತೆ ಮಾಡ್ಬೋದು ಅಂತ ಹೇಳ್ತೀವಿ ಸ್ನೇಹಿತರೆ. ಅದು ಎಷ್ಟರ ಮಟ್ಟಿಗೆ ಅದು ಸ್ಪೀಡ್ ಇದೆ ಅಥವಾ ಅದ್ರದ್ದು ವ್ಯಾಲ್ಯೂ ಇದೆ ಅದ್ರ ಹಾಗೇನೆ ಅಥವಾ ಆ ಒಂದು ಬೇಸ್ ಮೇಲೆ ನಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಏನಾಗುತ್ತೆ ಅಂದರೆ ರನ್ ಆಗುತ್ತಿರುತ್ತೆ, ಸ್ಪೀಡಾಗಿ ಕೆಲಸ ಮಾಡುತ್ತಿರುತ್ತೆ. ಅದೇ ಥರ ಈ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಕಂಪ್ಯೂಟರ್ನಲ್ಲಿಯೂ ಸಹ ಏನು ಕೆಲಸ ಮಾಡುತ್ತಂದರೆ ಆ ಒಂದು ಕಂಪ್ಯೂಟರ್ನ ಪರ್ಫಾರ್ಮೆನ್ಸ್ ಅಂತ ಏನು ಹೇಳ್ತೀವೋ ಅಥವಾ ಕಂಪ್ಯೂಟರ್ನ ಸ್ಪೀಡ್ ಅಂತ ಹೇಳ್ತೀವೋ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಮೇಲೇ ಡಿಪೆಂಡ್ ಆಗಿರುತ್ತೆ. ಒಂದು ಇನ್ನು ಎರಡನೇದು ಬಂದಾಗ ಈ ರ್ಯಾಂಡಮ್ ಆಕ್ಸೆಸ್ ಮೆಮೊರಿಯನ್ನು ಏನಂತ ಕರಿತೀವಿ ನಾವು ಅಂದರೆ ಟೆಂಪ್ರರಿ ಮೆಮೊರಿ ಅಂತ ಹೇಳ್ತೀವಿ. ಟೆಂಪ್ರರಿ ಮೆಮೊರಿ ಅಂದರೆ ಏನು ಅಂತಂದರೆ ಕಂಪ್ಯೂಟರ್ ನೀವು ಆನ್ ಮಾಡಿದಾಗ ಅಂದರೆ ಒಂದು ಗಣಕಯಂತ್ರದಲ್ಲಿ ಎಲ್ಲಿಯವರೆಗೂ ವಿದ್ಯುತ್ತನ್ನು ಹರಿತಾ ಇರುತ್ತದೋ ಅಂದರೆ ಅದು ಪವರ್ ಆನ್ ಸ್ಟೇಜ್ನಾಗ ಇರ್ತೈತೋ ಅಲ್ಲಿವರೆಗೂ ಏನಾಗುತ್ತೆ ಅಂದರೆ ಈ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಏನಂದರೆ ದತ್ತಾಂಶವನ್ನು ಸಂಗ್ರಹ ಮಾಡಿಟ್ಕೊಂಡಿರುತ್ತೆ. ಇದು ಗೊತ್ತಿರಬೇಕು, ತುಂಬ ಇಂಪಾರ್ಟೆಂಟ್. ಎಲ್ಲಿಯವರೆಗೂ ಕಂಪ್ಯೂಟರ್ ಆನ್ ಇರ್ತೈತೋ ಅಲ್ಲಿವರೆಗೂ ಏನಾಗುತ್ತೆ ಅಂತಂದರೆ ಈ ಒಂದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಡಿವೈಸ್ನಲ್ಲಿ ಏನಂದರೆ ದತ್ತಾಂಶವನ್ನು ಸ್ಟೋರ್ ಆಗಿರುತ್ತೆ. ಒನ್ ಸೆಕೆಂಡ್, ಯಾವಾಗ ಕಂಪ್ಯೂಟರ್ ಆಫ್ ಆಗುತ್ತೋ ಅಥವಾ ಗಣಕಯಂತ್ರದಲ್ಲಿ ವಿದ್ಯುತ್ ಹರಿತವು ನಿಂತು ಹೋಗುತ್ತೋ ಆಗೇನಾಗುತ್ತಂದ್ರೆ ಇಲ್ಲಿ ಸಂಗ್ರಹವಾಗಿರುವ ಎಲ್ಲ ದತ್ತಾಂಶಗಳು ಅಳಿಸಿ ಹೋಗುತ್ತವೆ ಅಂತ ಹೇಳ್ತೀವಿ. ಈ ಪಾಯಿಂಟ್ಸ್ ಗೊತ್ತಿರಬೇಕು, ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸ್ನೇಹಿತರೆ. ಇದು ಗೊತ್ತಾಯ್ತು. ನೆಕ್ಸ್ಟ್, ಈ ರ್ಯಾಂಡಮ್ ಆಕ್ಸೆಸ್ ಮೆಮೊರಿಯು ಯಾವ ಥರ ಕಾರ್ಯನಿರ್ವಹಿಸುತ್ತದೆ ಅಂತ ಬರುತ್ತೆ ಒಂದು ಪ್ರಶ್ನೆ. ನೋಡಿ, ನಾವು ಕಂಪ್ಯೂಟರ್ ಆನ್ ಮಾಡಿದ ತಕ್ಷಣ ಕಂಪ್ಯೂಟರ್ ಸಡನ್ ಆಗಿ ನಾನೇನೋ ಪವರ್ ಆನ್ ಮಾಡಿಬಿಟ್ಟೆ ಅಂತಂದರೆ ಇಮಿಡಿಯೇಟ್ ಆಗೋದು ನಮ್ಮ ಸ್ಕ್ರೀನನ್ನು ಓಪನ್ ಆಗೋದಿಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಬೂಟ್ ಅಂತ ಹೇಳ್ತೀವಿ. ಓಕೆ, ಬೂಟ್ ಆಗಬೇಕಾದ್ರೆ ಏನು ಕೆಲಸ ನಡೀತಿರುತ್ತೆ ಅಂದರೆ ಅದು ಮೆಮೊರಿ ಟೆಸ್ಟ್ ಮಾಡುತ್ತಿರುತ್ತೆ, ಕಂಪ್ಯೂಟರ್ನ ಮೆಮೊರಿ ಟೆಸ್ಟ್ ಮಾಡುತ್ತಿರುತ್ತೆ ಎಷ್ಟು ಮೆಮೊರಿ ಇದೆ ಅಂತ. ಆಮೇಲೆ ಇನ್ನೊಂದೇನು ಮಾಡುತ್ತಂದರೆ ಯಾವ್ಯಾವ ಒಂದು ಸ್ಥಳದಲ್ಲಿ ಯಾವ ಫೈಲ್ಸ್ಗಳು ಇಟ್ಟಿದ್ದೀವಿ ಮತ್ತು ಯಾವ ಬಗೆಯ ಫೈಲ್ಸ್ಗಳನ್ನು ಇಟ್ಟಿದ್ದೀವಿ ಅದೇ ಬಗೆಯ ಫೈಲ್ಸ್ಗಳನ್ನು ಸೆಟಪ್ ಮಾಡೋಕ್ಕೆ ತನ್ನಿರುವಂತಹ ಎಲ್ಲ ಫೈಲ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ. ಸೊ ಇಲ್ಲಿ ಒಂದು ಡಿಸ್ಟ್ರಿಬ್ಯೂಟ್ ಅನ್ನೋ ವರ್ಡ್ ಬಂತು, ಕನ್ಫ್ಯೂಷನ್ ಆಗಬೇಡಿ. ಡಿಸ್ಟ್ರಿಬ್ಯೂಟ್ ಅಂದರೆ ಏನಾಗುತ್ತೆ ಅಂದರೆ ಸ್ನೇಹಿತರೆ, ನಾವು ಯಾವಾಗಾದರೂ ಒಂದು ಕಂಪ್ಯೂಟರ್ ಇವತ್ತು ಏನೋ ಒಂದು ಸ್ವಲ್ಪ ನಾನು ಅದರಲ್ಲಿ ಕೆಲಸ ಮಾಡಿದೆ, ಆಪ್ರೇಟ್ ಮಾಡಿದೆ, ಒಂದೆರಡು ಫೈಲನ್ನು ನಾನು ಸೇವ್ ಮಾಡಿದೆ, ಅದು MS ವರ್ಡ್ ಫೈಲ್ ಇದ್ದಾವೆ ಅಂತ ಇಟ್ಕೊಳ್ಳೋಣ ಅಂತ. ಯಾವ ಫಾರ್ಮೆಟ್ದು MS ವರ್ಡ್ ಫಾರ್ಮೆಟ್ ಫೈಲ್ಸ್ ಇದ್ದಾವೆ ಅಂತ ಇಟ್ಕೊಳ್ಳೋಣ ಅಂತ ಸ್ನೇಹಿತರೆ. ಓಕೆ, ಆ ಎರಡು ಫೈಲನ್ನು ನಾನು ಸೇವ್ ಮಾಡ್ತೀನಿ. ಸೇವ್ ಮಾಡಿದ್ಮೇಲೆ ಕಂಪ್ಯೂಟರ್ ಆಫ್ ಆಯಿತು, ಮುಗೀತು. ನಾಳೆ ಬಂದು ಕಂಪ್ಯೂಟರ್ ಆನ್ ಮಾಡಿದಾಗ ಓಕೆ ಆ ಫೈಲು ಎಲ್ಲಿ ಸ್ಟೋರ್ ಆಗುತ್ತೆ, ನಾನು ಕಂಪ್ಯೂಟರ್ ಆಫ್ ಮಾಡಿದ್ದೀನಿ ಅಂತಂದರೆ ಆ ಸಂಪೂರ್ಣ ದತ್ತಾಂಶವು ಎಲ್ಲಿ ಹೋಗಿ ಸ್ಟೋರ್ ಆಗಿರುತ್ತೆ ಅಂದರೆ ಸ್ನೇಹಿತರೆ HDD ಇದು ಬರುತ್ತೆ ಸ್ನೇಹಿತರೆ, ಸೆಕೆಂಡರಿ ಸ್ಟೋರೇಜ್ ಡಿವೈಸ್ನಲ್ಲಿ ಬರುತ್ತೆ. HDD ಹಾರ್ಡ್ ಡಿಸ್ಕ್ ಡ್ರೈವ್ ಅಂತ ಹೇಳ್ತೀವಿ. ಕಂಪ್ಯೂಟರ್ನ ಪ್ರತಿ ಮಾಹಿತಿಯು ಪ್ರತಿ ದತ್ತಾಂಶವು ಕಂಪ್ಯೂಟರ್ ಆಫ್ ಆದಾಗ ಎಲ್ಲಿ ಹೋಗಿ ಸ್ಟೋರ್ ಆಗಿರುತ್ತೆ ಸ್ನೇಹಿತರೆ, ಅದು ಹಾರ್ಡ್ ಡಿಸ್ಕ್ ಡ್ರೈವ್ನಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ಸೊ ಆ ಸಮಯದಲ್ಲಿ ಯಾವಾಗ ಕಂಪ್ಯೂಟರ್ ಆಫ್ ಮೋಡಲ್ಲಿ ಇರುತ್ತೋ ಆಗ ಕಂಪ್ಯೂಟರ್ನಲ್ಲಿ ಯಾವುದೇ ಬಗೆ ಅಂದರೆ ಮಾನಿಟರ್ ಇರ್ಬೋದು, ಕೀಬೋರ್ಡ್ ಇರ್ಬೋದು, ಮೌಸ್ ಇರ್ಬೋದು, ಯಾವುದೇ ಡಿವೈಸ್ನಲ್ಲಿ ಯಾವ ಬಗೆಯೂ ಕಾರ್ಯವೂ ನಡೆಯುತ್ತಿರೋದಿಲ್ಲ. ಸೊ ನೆಕ್ಸ್ಟ್, ಹಾಗಿದ್ದರೆ ಕೀಬೋರ್ಡ್ಗೆ ಕೊಟ್ಟಿರುವಂತಹ ಒಂದು ಪ್ರೋಗ್ರಾಮ್ ಇರ್ಬೋದು, ಮೌಸ್ ಒಂದು ಆಪ್ರೇಟ್ ಆಗೋಕ್ಕೆ ಬರೆದಿರುವಂಥ ಪ್ರೋಗ್ರಾಮ್ ಇರ್ಬೋದು, ಆಮೇಲೆ ನಾವು ಸೇವ್ ಮಾಡಿರುವಂಥ ವರ್ಡ್ ಫೈಲ್ಸ್ ಇರ್ಬೋದು, ಕೇವಲ ವರ್ಡ್ ಅಂತಾನೆ ಅಲ್ಲ, ಎಲ್ಲ ವಿಧದ ಫೈಲ್ಸ್ಗಳು ಎಲ್ಲವನ್ನು ಎಲ್ಲಿ ಸ್ಟೋರ್ ಆಗಿರುತ್ತವೆ ಕಂಪ್ಯೂಟರ್ ಆಫ್ ಆದಾಗ ಅಂದರೆ ಸ್ನೇಹಿತರೆ ಅದು ಹಾರ್ಡ್ ಡಿಸ್ಕ್ ಡ್ರೈವ್ನಲ್ಲಿ ಸ್ಟೋರ್ ಆಗಿರುತ್ತೆ. ನಾವು ತಿರ್ಗಾ ಯಾವಾಗ ಕಂಪ್ಯೂಟರ್ನ ಆನ್ ಮಾಡ್ತೀವೋ ಆ ಕಂಪ್ಯೂಟರ್ ಆನ್ ಆದಾಗ ಈ ಒಂದು ಹಾರ್ಡ್ ಡಿಸ್ಕ್ ಡ್ರೈವ್ನಲ್ಲಿರುವಂತಹ ಎಲ್ಲ ದತ್ತಾಂಶಗಳನ್ನು ತೆಗೆದುಕೊಂಡು ಬಂದು ಒದಗಿಸುವಂತಹ ಕಾರ್ಯಕ್ಕೆ ಯಾರಂದರೆ ರ್ಯಾಮ್ ಸಹಾಯ ಮಾಡ್ತಿರುತ್ತೆ. ಇದು ಗುರ್ತಿರಬೇಕು. ನೆಕ್ಸ್ಟ್ ಆಯಿತು, ಮುಗೀತು. ಮುಂದೆ ಕಂಪ್ಯೂಟರ್ಗೆ ನಾವು ಬಳಕೆ ಮಾಡೋದು ಯಾವುದಕ್ಕಂತ ಹೇಳ್ತೀವಿ ಸ್ನೇಹಿತರೆ, ಯಾವುದಾದ್ರೂ ಒಂದಿಷ್ಟು ಕಾರ್ಯಗಳನ್ನು ಟಾಸ್ಕ್ಗಳನ್ನು ಕೊಡೋಕ್ಕೆ ಅಂತ ಹೇಳ್ತೀವಿ. ಎಕ್ಸಾಂಪಲ್, ನಾನೊಂದು ಕ್ಯಾಲ್ಕುಲೇಷನ್ ಕೊಡ್ತೀನಿ ಅಂತ ಇಟ್ಕೊಳ್ಳೋಣಂತೆ. 2 + 3 ಅಂತ ಕೊಟ್ಟೆ. ಓಕೆ, ಸೊ ಈಗ ನಾನು ಎಂಟ್ರಿ ಮಾಡಿರುವಂಥ ದತ್ತಾಂಶವು 2 ಆಗಿದೆ ಮತ್ತು 3 ಇದೆ. ಅವು ಎರಡರ ಮಧ್ಯೆ ಏನಂದರೆ ಒಂದು ಸೈನ್ ಕೂಡ ಕೊಟ್ಟಿದ್ದೀನಿ ಸ್ನೇಹಿತರೆ, ಪ್ಲಸ್ ಅನ್ನೋದನ್ನು. ಈಗ ನಾನು ಅದಕ್ಕೆ ಕಂಪ್ಯೂಟರ್ಗೆ ನಾನು ಏನು ಮಾಡಿದೆ ಅಂದರೆ ಇನ್ಸ್ಟ್ರಕ್ಟ್ ಮಾಡಿದೆ. ಏನು ಅಂದರೆ 2 ಮತ್ತು 3 ಎನ್ನುವ ಎರಡು ದತ್ತಾಂಶವನ್ನು ನನಗೆ ಕೂಡಿಸ್ಬೇಕಾಗಿದೆ, ಎಡಿಷನ್ ಮಾಡಬೇಕಾಗಿದೆ ಅಂತ ನಾನು ಹೇಳಿದೆ. ಸೊ ಹಾಗಿದ್ರೆ ಇದನ್ನ ಯಾರು ಕಾರ್ಯ ಮಾಡ್ತಾರೆ, ಇದನ್ನು 2 + 3 ಅನ್ನೋದನ್ನು ನಮಗೆ ಆ 5 ಆಗಿ ಆನ್ಸರ್ ಬರಬೇಕಾಗಿದೆ ಅಂದರೆ ಅದು ಎಲ್ಲಿ ನಡೀತಿ ಕಾರ್ಯಾಚರಣೆ ಅಂತಂದರೆ ಸ್ನೇಹಿತರೆ,
ಈಗ ನಾನು ಕೊಟ್ಟಿರುವಂತಹ ಒಂದು ಈ 2+3 ಕೊಡೋಕ್ಕೆ ನಾನು ಬಳಕೆ ಮಾಡಿರುವಂತಹ ಸಾಧನ ಯಾವುದಿದೆ ಸ್ನೇಹಿತರೆ, ಇನ್ಪುಟ್ ಡಿವೈಸ್ ಅಂತ ಹೇಳ್ತೀವಿ. ಆ ಇನ್ಪುಟ್ ಡಿವೈಸ್ನಲ್ಲಿ ನಾವು ಯಾವುದಂದ್ರೆ ಕೀಬೋರ್ಡನ್ನು ಬಳಕೆ ಮಾಡಿಕೊಂಡು ನಾನು ಅದಕ್ಕೆ ಇನ್ಫಾರ್ಮೇಷನನ್ನು ಕೊಟ್ಟೆ. ಸರಿ, ನೆಕ್ಸ್ಟ್ ಇದನ್ನ ಕಾರ್ಯ ಎಲ್ಲಿ ನಡೀತದೆ ಅಂತಂದ್ರೆ ಪ್ರೊಸೆಸರ್ನಲ್ಲಿ ನಡೆಯುತ್ತೆ. ಇದು ಇಂಪಾರ್ಟೆಂಟು ಸ್ನೇಹಿತರೆ. ಪ್ರೊಸೆಸರ್ ಸಂಪೂರ್ಣವಾಗಿ ಕಂಪ್ಯೂಟರ್ ಕಾರ್ಯನಿರ್ವಹಿಸುತ್ತಿದೆ ಅಂತಂದರೆ ಯಾವುದ್ರ ಮುಖಾಂತರ ಅಥವಾ ಯಾವುದರ ಮೇಲೆ ಸ್ನೇಹಿತರೆ, ಅದೇ ಪ್ರೊಸೆಸರ್ ಮೇಲೇ ಕಾರ್ಯನಿರ್ವಹಿಸುತ್ತಾ ಇದೆ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ನಾನು ಕೊಟ್ಟಿರುವಂಥ ದತ್ತಾಂಶವು 2+3 ಇದು ಎಲ್ಲಿ ಹೋಗುತ್ತೆ, ಇವಾಗ ಪ್ರೊಸೆಸರ್ಗೆ ಹೋಗುತ್ತೆ. ಹಾಗಿದ್ದರೆ ಈ ಪ್ರೊಸೆಸರ್ವರೆಗೂ ಈ ನಾನು ಬಳಕೆದಾರನು ಕೊಟ್ಟಿರುವಂತಹ ದತ್ತಾಂಶವು ಇನ್ಸ್ಟ್ರಕ್ಷನ್ಸ್ಗಳನ್ನು ಪ್ರೊಸೆಸರ್ವರೆಗೂ ಒಯ್ಯುವಂಥ ಕಾರ್ಯ ಯಾರು ಮಾಡ್ತಿರ್ತಾರೆ ಅಂದರೆ ಇದೇ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಮಾಡ್ತಿರ್ತಾರೆ ಸ್ನೇಹಿತರೆ. ಓಕೆ, ಸೊ ಅಂದರೆ ಇಲ್ಲಿ ನಾವು ಯಾವುದೇ ಬಗೆ ಇದು ಕ್ಯಾಲ್ಕುಲೇಷನ್ ಕೊಟ್ಟೆ ಒಂದು ಸಿಂಪಲ್ ಆಗಿ ಈ ಕ್ಯಾಲ್ಕುಲೇಷನ್ ಕೊಟ್ಟಿರುವಂತಹ ಒಂದು ಇನ್ಸ್ಟ್ರಕ್ಷನ್ ಏನಿದೆ ಇದು ಪ್ರೊಸೆಸರ್ವರೆಗೂ ಒಯ್ಯುವಂಥ ಕಾರ್ಯ ಇದನ್ನು ಮಾಡಿದರೆ ಅಲ್ಲಿ ಆನ್ಸರ್ ಆಯಿತು, ಪ್ರೊಸೆಸಿಂಗ್ ಮುಗೀತು, ಇದ್ರದ್ದು ಸಂಪೂರ್ಣವಾಗಿ ಅದು ಎಡಿಷನ್ ಮಾಡ್ತು, ಆನ್ಸರ್ 5 ಅಂತ ಬಂದಿದೆ ಅಂತ ಇಟ್ಕೊಳ್ಳೋಣ ಅಂತ ಸ್ನೇಹಿತರೆ. ಈ ಬಂದಿರುವಂತಹ ಒಂದು ಆನ್ಸರ್ ತಿರ್ಗಾ ತಗೊಂಡು ಬಂದು ನಮಗೆ ಬಳಕೆದಾರನಿಗೆ ಇದನ್ನು ರಿಪ್ರೆಸೆಂಟ್ ಮಾಡಬೇಕು, ತೋರಿಸ್ಬೇಕಾಗಿದೆ. ಅವಾಗೂ ಸಹ ಯಾರು ಕಾರ್ಯ ಮಾಡ್ತಿರ್ತಾರೆ ಅಂದರೆ ಇದೇ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಸಹಾಯ ಮಾಡುತ್ತೆ ಸ್ನೇಹಿತರೆ. ಓಕೆ, ಸೊ ಅಂದರೆ ಬೇಸಿಕಲಿ ಏನಂತಂದರೆ ಬಳಕೆದಾರನು ಕೊಡುವಂತಹ ಇನ್ಸ್ಟ್ರಕ್ಷನ್ಸ್ಗಳು ದತ್ತಾಂಶಗಳು ಅದು ತೆಗೆದುಕೊಂಡು ಹೋಗಿ ಪ್ರೊಸೆಸರ್ಗೆ ಕೊಡುವಂಥ ಕಾರ್ಯವು, ಪ್ರೊಸೆಸರ್ ಅದನ್ನು ಪ್ರೊಸೆಸಿಂಗ್ ಮಾಡಿ ಆದ ನಂತರ ಬರುವಂತಹ ಇನ್ಫಾರ್ಮೇಷನ್ ತಿರ್ಗಾ ನಮಗೆ ಬಳಕೆದಾರನಿಗೆ ಅದು ರಿಪ್ರೆಸೆಂಟ್ ಮಾಡಬೇಕು. ಈ ಎಲ್ಲ ಕಾರ್ಯಗಳನ್ನು ಯಾರು ಮಾಡ್ತಿರ್ತಾರೆ ಅಂದರೆ ಇದೇ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಮಾಡ್ತಿರ್ತಾರೆ ಸ್ನೇಹಿತರೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಕಂಪ್ಯೂಟರ್ ಸ್ಪೀಡಾಗಿ ವರ್ಕ್ ಮಾಡಬೇಕಾಗಿತ್ತಂದರೆ ಜಾಸ್ತಿ ರ್ಯಾಮ್ ಇರಬೇಕು ಅಂತ ಮಾತಾಡ್ತಿರ್ತಾರೆ. ಯಾವುದಕ್ಕೋಸ್ಕರ ಅಂತಂದರೆ ಈ ರ್ಯಾಂಡಮ್ ಆಕ್ಸೆಸ್ ಮೆಮೊರಿನೇ ಇಷ್ಟೆಲ್ಲ ಕಾರ್ಯವನ್ನು ನಡೆಸ್ತಿರುತ್ತೆ ಸ್ನೇಹಿತರೆ. ಸೊ ಕೊನೆಯದಾಗಿ ಅದು ಗುರ್ತಿರ್ಬೇಕು ನಮಗೆ ಎಲ್ಲಿವರೆಗೂ. ಈಗ ಯಾವುದು ನಾನು 2+3 ಅಂತ ಕೊಟ್ಟಿದ್ದೀನಿ, ಅವಾಗ ಕಂಪ್ಯೂಟರ್ನಲ್ಲಿ ಪವರ್ ಆನ್ ಇದೆ. ಒಂದು ವೇಳೆ ಏನಾದರೂ ಇದು ಪ್ರೊಸೆಸ್ ಮಾಡಿದ್ದು 5 ಪ್ರಿಂಟ್ ಆಗೋಷ್ಟರಲ್ಲೇ ಏನಾದರೂ ಪವರ್ ಕಟ್ ಆಯಿತು ಆ ಸಿಸ್ಟಮ್ನಲ್ಲಿ ಅಂತಂದರೆ ಇಲ್ಲಿ ಸ್ಟೋರ್ ಆಗಿರುವಂಥ ಎಲ್ಲ ದತ್ತಾಂಶಗಳು ಏನಾಗಿರುತ್ತೆ ಸ್ನೇಹಿತರೆ, ಅದು ಅಳಿಸಿ ಹೋಗಿರುತ್ತೆ. ಸೊ ಹೀಗಾಗಿ ಈ ರ್ಯಾಂಡಮ್ ಆಕ್ಸೆಸ್ ಮೆಮೊರಿನ ನಾವೇನಂತ ಕರಿತೀವಿ ಅಂತಂದರೆ ಟೆಂಪ್ರರಿ ಮೆಮೊರಿ ಅಂತಲೂ ಹೇಳ್ತೀವಿ ಸ್ನೇಹಿತರೆ, ಜೊತೆಗೆ ವೋಲಟೈಲ್ ಮೆಮೊರಿ ಅಂತ ಹೇಳ್ತಾರೆ. ಈ ವೋಲಟೈಲ್ ಮೆಮೊರಿ ಅಂತಂದರೆ ಅಳಿಸಿ ಹೋಗುವ ಅಥವಾ ಕರಗಿ ಹೋಗುವ ಒಂದು ದತ್ತಾಂಶ ಅಂತ ಹೇಳ್ತಿರ್ತಾರೆ ಸ್ನೇಹಿತರೆ. ಓಕೆ, ಸೊ ಇದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಗೊತ್ತಾಯಿತು ಅಂತ ಅನ್ಕೋತೀನಿ. ಈ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಆ ಬಗ್ಗೆ ನಮ್ಗೆ ಅರ್ಥ ಆಯಿತು. ಆದರೆ ಈ ರ್ಯಾಂಡಮ್ ಆಕ್ಸೆಸ್ ಮೆಮೊರಿನಲ್ಲಿ ಬರುವಂತಹ 2 ವಿಧಗಳಿದ್ದಾವೆ ಸ್ನೇಹಿತರೆ. ಈ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಏನಂತ ನಮ್ಗೆ ಸಂಪೂರ್ಣವಾಗಿ ಅರ್ಥ ಆಯಿತು. ಆದರೆ ಈ ರ್ಯಾಂಡಮ್ ಆಕ್ಸೆಸ್ ಮೆಮೊರಿನಲ್ಲೂ ಸಹ 2 ವಿಧದ ಮೆಮೊರಿಗಳಿವೆ. ಅವು ಯಾವ್ಯಾವು ಅಂತಂದರೆ, ಓಕೆ, ಸೊ ಈ ರ್ಯಾಂಡಮ್ ಆಕ್ಸೆಸ್ ಮೆಮೊರಿನಲ್ಲಿ 2 ವಿಧಗಳಿದ್ದಾವೆ ಸ್ನೇಹಿತರೆ. ಒಂದು ಡಿ ರ್ಯಾಮ್ ಅಂತ ಹೇಳ್ತೀವಿ. ಡಿ ರ್ಯಾಮ್, ಈ ಡಿ ರ್ಯಾಮನ್ನು ವಿಸ್ತರಿಸಿ ಬರೆದಾಗ ಏನಾಗುತ್ತೆ ಅಂದರೆ ಡೈನಾಮಿಕ್ ಅಂತ ಹೇಳ್ತೀವಿ. ಡೈನಾಮಿಕ್ ರ್ಯಾಮ್ ಅಂತ ಕರೀತಾರೆ. ನೆಕ್ಸ್ಟ್ ಇದು ನೋಡಿಬಿಡೋಣಂತೆ. ಫಸ್ಟ್ ಈ ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಏನು ಕೆಲಸ ಮಾಡುತ್ತೆ, ಯಾವ ಥರ ಇದೆ ಅಂತಂದರೆ ಈ ಒಂದು ಮೆಮೊರಿ ವಿಧದಲ್ಲಿನ ಪ್ರತಿಯೊಂದು ಸೆಲ್ ಅಂತ ಹೇಳ್ತೀವಿ. ಯಾವ್ದು ಹೇಳಿ, ಪ್ರತಿಯೊಂದು ಸೆಲ್ ಏನಂದರೆ ಈ ಪ್ರತಿಯೊಂದು ಸೆಲ್ನಲ್ಲಿ ಏನಿದೆ ಅಂತಂದರೆ ಒಂದು ಕೆಪಾಸಿಟರ್ ನೆನಪಿರಬೇಕು, ಒಂದು ಕೆಪಾಸಿಟರ್, ಒಂದು ಕೆಪಾಸಿಟರ್ ಮತ್ತು ಒಂದು ಟ್ರಾನ್ಸಿಸ್ಟರ್ ಅಂತ ಹೇಳ್ತೀವಿ. ಓಕೆ, ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿನಲ್ಲಿನ ಪ್ರತಿಯೊಂದು ಸೆಲ್ನಲ್ಲಿ ಒಂದು ಕೆಪಾಸಿಟರ್ ಒಂದು ಟ್ರಾನ್ಸಿಸ್ಟರನ್ನು ಒಳಗೊಂಡಿರ್ತೈತೆ. ಇದು ಗೊತ್ತಿರಬೇಕು. ಪ್ರಶ್ನೆ ಬಂದಿರುವಂಥದ್ದು ಇದು ಯಾವುದೋ ಒಂದು ಎಕ್ಸಾಂಪಲ್ ಪ್ರಶ್ನೆ ಕೇಳಿದ್ರು. ಏನಂತಂದರೆ ಡಿ ರ್ಯಾಮನ್ನು ಏನು ಒಳಗೊಂಡಿರುತ್ತೆ, ಏನು ಹೊಂದಿರುತ್ತೆ ಅಂದರೆ ಕೆಪಾಸಿಟರ್, ಒಂದು ಕೆಪಾಸಿಟರ್ ಇರ್ತದೆ, ಜೊತೆಗೆ ಒಂದು ಟ್ರಾನ್ಸಿಸ್ಟರನ್ನು ಹೊಂದಿರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಸೊ ಈ ಕೆಪಾಸಿಟರ್ ಮತ್ತು ಟ್ರಾನ್ಸಿಸ್ಟರ್ ಇರುವುದಕ್ಕೋಸ್ಕರ ಏನಾಗುತ್ತೆ ಅಂದರೆ ಈ ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಏನಾಗುತ್ತೆ ಅಂದರೆ ಪದೇ ಪದೇ ರಿಫ್ರೆಶ್ ಆಗಬೇಕಾಗುತ್ತೆ. ಯಾವುದಕ್ಕೆ ಹೇಳಿ, ಪದೇ ಪದೇ ರಿಫ್ರೆಶ್ ಆಗಲೇಬೇಕು. ರೀಸನ್ ಏನಂದರೆ ಈ ಒಂದು ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿನಲ್ಲಿ ಇರುವಂಥ ಪ್ರತಿ ಸೆಲ್ನಲ್ಲಿ ಏನಿದೆ ಅಂತಂದರೆ ಕೆಪಾಸಿಟರ್ಸ್ ಇದೆ, ಟ್ರಾನ್ಸಿಸ್ಟರ್ ಇದೆ. ಓಕೆ, ಆಮೇಲೆ ಇದ್ರದ್ದು ಇನ್ನೊಂದು ಏನು ಒಂದು ಗುಣಲಕ್ಷಣ ಅಂತ ಹೇಳೋದಾದ್ರೆ
ಇಲ್ಲಿರುವಂತಹ ದತ್ತಾಂಶವು ಕೇವಲ ತುಂಬ ಕಡಿಮೆ ಸೆಕೆಂಡ್ಗಳು ಮಾತ್ರ ಇದು ಹೊಂದಿರುತ್ತಂತ ಹೇಳ್ತೇವೆ. ಸ್ವಲ್ಪ ಸೆಕೆಂಡ್ ಆದ ನಂತರ ಏನಾಗುತ್ತೆ ಅಂದರೆ ಅಲ್ಲಿ ಹಾಗೆ ಹೋಗ್ತಾನೆ ಇರ್ತೈತೆ. ಇದು ಯಾವುದಂದ್ರೆ ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರಿತೀವಿ. ಇನ್ನು ಎರಡನೇದು ಯಾವ್ದು ಬರುತ್ತೆ ಅಂತಂದರೆ ಸ್ಟ್ಯಾಟಿಕ್ ರ್ಯಾಮ್ ಅಂತ ಹೇಳ್ತಾರೆ. ಸ್ಟ್ಯಾಟಿಕ್ ರ್ಯಾಮ್. ಓಕೆ, ಇದನ್ನು ಎಸ್ ರ್ಯಾಮ್ ಕೂಡ ಶಾರ್ಟ್ ಫಾರ್ಮ್ನಲ್ಲಿ ಕರೀತಾರೆ. ಇದನ್ನು ಡಿ ರ್ಯಾಮ್ ಅಂತಾರೆ, ಇದಕ್ಕೆ ಎಸ್ ರ್ಯಾಮ್ ಅಂತ ಶಾರ್ಟ್ ಫಾರ್ಮ್ನಲ್ಲಿ ಹೇಳ್ತೀವಿ. ಓಕೆ, ಸೊ ಈ ಸ್ಟ್ಯಾಟಿಕ್ ರ್ಯಾಮ್ ಯಾವ ಥರ ಅಂತಂದರೆ ಇದು ಹೇಗಿದೆ ಅಂತಂದರೆ ಇದು ತುಂಬ ವೇಗವಾಗಿ ಕಾರ್ಯ ಮಾಡುತ್ತೆ ಅಂತ ಹೇಳ್ತೀವಿ. ಇದರಲ್ಲೇ ಕಂಪೇರ್ ಮಾಡಿದಾಗ ಇದು ತುಂಬ ವೇಗವಾಗಿ ಕಾರ್ಯ ಮಾಡುತ್ತೈತೆ. ಆಮೇಲೆ ಇದಕ್ಕೆ ಕಂಪೇರ್ ಮಾಡಿದಾಗ ಯಾವುದಕ್ಕೆ ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಕಂಪೇರ್ ಮಾಡಿದಾಗ ಈ ಸ್ಟ್ಯಾಟಿಕ್ ರ್ಯಾಮ್ ಏನಂತಂದರೆ ಇಲ್ಲಿ ಏನಿದೆ ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಒಂದು ಕೆಪಾಸಿಟರ್ ಮತ್ತು ಒಂದು ಟ್ರಾನ್ಸಿಸ್ಟರಲ್ಲಿ ಡೈನಾಮಿಕ್ ಮೆಮೊರಿನ ಸೆಲ್ನಲ್ಲಿ ಹೊಂದಿದೆ ಅಂತ ಹೇಳ್ತೀವಿ. ಆದರೆ ಈ ಒಂದು ಸ್ಟ್ಯಾಟಿಕ್ ರ್ಯಾಮ್ ಏನಾಗಿದೆ ಅಂತಂದರೆ ಇದು ರಿಫ್ರೆಶ್ ಆಗುವಂಥ ಅಗತ್ಯ ಇರೋದಿಲ್ಲ ಅಂತ ಹೇಳ್ತೀವಿ. ಯಾವುದಕ್ಕೆ ಇದು ಯಾಕೆ ಆಗಲ್ಲ, ಇದನ್ನ ಯಾಕೆ ಆಗುತ್ತೆ ಅಂದರೆ ಯಾವುದಕ್ಕಾಗುತ್ತೆ ಅಂತ ಅನ್ನೋದನ್ನು ನಮ್ಗೆ ರೀಸನ್ ಗೊತ್ತಾಯಿತು. ಈ ಸ್ಟ್ಯಾಟಿಕ್ ರ್ಯಾಮಲ್ಲಿ ಇದನ್ನು ರಿಫ್ರೆಶ್ ಆಗಲ್ಲ. ಎದಕ್ಕಾಗಲ್ಲ ಅಂತಂದರೆ ಒಂದೇ ರೀಸನ್ ಏನಂತಂದರೆ ನಾವು ಈ ಒಂದು ಸ್ಟ್ಯಾಟಿಕ್ ರ್ಯಾಮ್ಗಳಲ್ಲಿ ಏನು ಬಳಕೆ ಮಾಡಿರ್ತಾರೆ ಅಂದರೆ ಕ್ಯಾಶೆಗಳನ್ನು ಬಳಕೆ ಮಾಡಿರ್ತಾರೆ. ಸೊ ಹೀಗಾಗಿ ಇಲ್ಲಿ ಏನಂತಂದರೆ ಪ್ರತಿ ಬಾರಿಯೂ ಇದು ರಿಫ್ರೆಶ್ ಆಗಲು ಸಾಧ್ಯವಿಲ್ಲ ಅಥವಾ ರಿಫ್ರೆಶ್ ಆಗೋದಿಲ್ಲ ಅಂತ ನಾವು ಹೇಳಬೇಕು ಸ್ನೇಹಿತರೆ. ಓಕೆ, ಸೊ ಹಾಗಿದ್ರೆ ಎರಡು ಗೊತ್ತಾಯ್ತು ನಮಗೆ. ಯಾವುದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿನಲ್ಲಿ ಒಂದು ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಅದನ್ನು ಡಿ ರ್ಯಾಮ್, ಆಮೇಲೆ ಸ್ಟ್ಯಾಟಿಕ್ ರ್ಯಾಮ್ ಅಥವಾ ಅದನ್ನೇ ಎಸ್ ರ್ಯಾಮ್ ಅಂತ ಕರಿತೀವಿ. ಈ ಎರಡು ಡಿಫ್ರೆನ್ಸ್ ಏನಿದೆ, ಹಾಗೆ ಈ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂದರೆ ಏನು ಅಂತ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ ಸ್ನೇಹಿತರೆ. ಸೊ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ನಲ್ಲಿ ಕೇಳಿ. ಯಾಕಂದರೆ ಯಾವ್ದು ಹೇಳಿ ರೋಮ್ ಹೇಳೋಣ ಅಂತಂದರೆ ತುಂಬ ವಿಡಿಯೋ ದೊಡ್ಡದಾಗುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಸೊ ಇದನ್ನು ಈ ಒಂದು ವಿಡಿಯೋದಲ್ಲಿ ಇದನ್ನು ಕೇವಲ ರ್ಯಾಮ್ ಅಷ್ಟೇ ನೋಡೋಣಂತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಏನಂತಂದರೆ ರೋಮ್ ನೋಡೋಣ. ರೋಮ್ನಲ್ಲಿ ಎಷ್ಟು ವಿಧಗಳಿದ್ದಾವೆ. ಓಕೆ, ಸೊ ಅಲ್ಲಿವರೆಗೂ ಏನಾದರೂ ನೀವು ಯಾವುದಾದ್ರೂ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಯಾವುದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿಗೆ ಅಥವಾ ಇಂಟರ್ನಲ್ ಮೆಮೊರಿ ಅಂತ ಬಂದಿತ್ತು ಅಥವಾ ಪ್ರೈಮರಿ ಮೆಮೊರಿ ಅಂತ ಯಾವುದಾದ್ರೂ ಪ್ರಶ್ನೆಗಳು ಬಂದಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ಅದನ್ನು ಶೇರ್ ಮಾಡಿ ಸ್ನೇಹಿತರೆ. ಯಾವ್ದು ಪ್ರಶ್ನೆ ಬಂದಿತ್ತು ಅಂತ ಹೇಳಿದರೆ ಮುಂದಿನ ವಿಡಿಯೋದಲ್ಲಿ ಆ ಒಂದು ಯಾವ ಎಕ್ಸಾಮ್ನೆಲ್ಲ ಪ್ರಶ್ನೆ ಬಂದಿತ್ತು ಅಂತ ತೊಗೊಂಡು ನಾವೇನಾದರೂ ಎಕ್ಸ್ಪ್ಲೇನ್ ಮಾಡಿದ್ವಿ ಅಂತಂದರೆ ನಿಮಗೂ ಸಹಾಯ ಆಗುತ್ತೆ, ನಿಮ್ಮ ಹಾಗೆ ಓದ್ತಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅದು ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಓಕೆ, ಸೊ ಹಾಗಿದ್ರೆ ಇವತ್ತಿನ ಒಂದು ಕ್ಲಾಸ್ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆ, ಇದಕ್ಕಿಂತ ಏನಾದರೂ ಹೆಚ್ಚಿಗೆ ಹೇಳಬೇಕು ಅಂತ ಅನಿಸಿದರೆ ಕಮೆಂಟಲ್ಲಿ ಅದು ಕೂಡ ಹೇಳಿ ಅಂತ ಹೇಳ್ತೀನಿ. ಸೊ ಹಾಗಿದ್ರೆ ಗುರ್ತಿದೆ, ಪ್ರತಿದಿನ ಹೊಸ ವಿಷಯ ಕಲಿಲೇಬೇಕು. ಓಕೆ, ಆರೋಗ್ಯವಾಗಿರಬೇಕು ಮತ್ತು ಸಂತೋಷವಾಗಿರಬೇಕು ಅಂತ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.